ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಿರುವಂತಹ ಸಿನಿಮಾದ ಹೆಸರು ಬಂದ್ಬಿಟ್ಟು ಭೀಮಾ. ಸೊ ವೆಲ್ಕಮ್ ಬ್ಯಾಕ್. ಸಾಕಷ್ಟು ಸಿನಿಮಾ ಸಾಕಷ್ಟು ಸಂದೇಶವನ್ನು ಕೊಟ್ಟಿದೆ ಜನಗಳಿಗೆ. ಯಾವ ರೀತಿ ತಿದ್ಕೊಳ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಒಂದೊಂದು ಸಿನಿಮಾಗಳು ಒಂದೊಂದು ಮೆಸೇಜ್ಗಳನ್ನು ಕೊಡ್ತಾನೆ ಬಂದಿದೆ. ಸೊ ಹಾಗಾದರೆ ಭೀಮಾ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ, ಈ ಸಿನಿಮಾಗೆ ಸರ್ಟಿಫಿಕೇಟ್ ಬಂದಿದೆ, ಯಾವ ರೀತಿ ಸಿನಿಮಾ ಇದೆ ಅನ್ನೋದು ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಸೊ ಬನ್ನಿ ಸಿನಿಮಾದ ಬಗ್ಗೆ ಮಾತಾಡುವ. ನೂರಾರು ಜನ ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ. ಸಿನಿಮಾದ ಕತೆ ಕಡೆ ಬಂದುಬಿಡ್ತೀನಿ. ಹಾಗಂತ ಕತೆ ಬಿಟ್ಕೊಡೋಷ್ಟು ಬುದ್ಧಿವಂತನೂ ನಾನಲ್ಲ, ಕತೆ ಬಿಟ್ಕೊಡೋಷ್ಟು ಮೂರ್ಖನೂ ನಾನಲ್ಲ. ಸೊ ಬನ್ನಿ ಶುರು ಮಾಡುವ. ಮೊದಲನೇದಾಗಿ ನಾನು ದುನಿಯಾ ವಿಜಯ್ ಕುಮಾರ್ ಸರ್ ಅವರಿಗೆ ಒಂದು ದೊಡ್ಡ ಒಂದು ನಮಸ್ಕಾರವನ್ನು ಹೇಳಬೇಕು ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಸಲಗ ನೋಡಿ ನಾವಂತೂ ಸಲಗ ಟೂ ಮಾಡಿ ಅನ್ನೋಷ್ಟು ಕ್ರೇಜ್ ಆಗಿದ್ದು. ಯಾಕೆಂದರೆ ಅದು ಫಸ್ಟ್ ಅಟೆಂಪ್ಟ್ ಅದು ಆ್ಯಕ್ಚುಲಿ. ಓಕೆನಾ, ಅವ್ರಿಗೆ ಏನೇ ಆಗಿದ್ದರೆ ಕೂಡ ನನ್ನ ಪ್ರಕಾರ ಅವ್ರಿಗೆ ಲವ್ ಸ್ಟೋರಿ ಸೂಟ್ ಆಗಲ್ಲ. ಇಂಥ ರಾ ಸೀನ್ಸ್ ಮತ್ತು ರಾ ಸಿನಿಮಾಗಳೇ ಮಾತ್ರ ಅವ್ರಿಗೆ ಸೂಟ್ ಆಗೋದು. ಇಲ್ಲಿ ಎರಡು ಗ್ಯಾಂಗ್ಗಳಿದೆ, ಭೀಮನ್ ಗ್ಯಾಂಗ್ ಮತ್ತು ಡ್ರ್ಯಾಗನ್ ಮಂಜು ಗ್ಯಾಂಗ್. ಇಲ್ಲಾಗಲೇ ಕಿರಿಕ್ ಆಗೋಗಿದೆ. ಡ್ರ್ಯಾಗನ್ ಮಂಜು ಯಾರು, ಸೊ ಆ ಭೀಮನ್ಗೆ ಇವನಿಗೆ ಕಿರಿಕ್ ಯಾಕೆ ಆಯಿತು, ಸೊ ಹಾಗಾದರೆ ಇವರಿಬ್ಬರು ಯಾರು ಅನ್ನೋದನ್ನ ನೀವು ಸಿನಿಮಾದ ಮೂಲಕ ನೋಡಿ ತಿಳ್ಕೊಬೇಕು. ಇನ್ನು ಈ ಸಿನಿಮಾದಲ್ಲಿ ಬಳಸ್ಕೊಂಡಿರುವಂತಹ ಕ್ಯಾರೆಕ್ಟರ್ಸ್ಗಳಿದೆಯಲ್ಲ, ಅಲ್ಟಿಮೇಟ್ ಯಾವ್ಯಾವ ರೀತಿ ಇದೆ ಅಂತ ಅಂದರೆ, ಇವತ್ತಿನ ಯೂತ್ಸ್ಗಳು ಯಾವ ರೀತಿಯಾಗಿದೆ, ಈಗಿನ ಸಮಾಜ ಎಲ್ಲಿ ಹೋಗ್ತಾ ಇದೆ, ಹೀಗೆ ಬಿಟ್ಟರೆ ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನು ಸಕ್ಕತ್ತಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಮಾತ್ರ. ಆಯಿತಾ, ಒಂದು ಮರ ಇದೆಯಲ್ಲ, ಅದೇನೋ ಅಂತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಹೇಳಿ. ಸೊ ಇಲ್ಲಿ ಮರ ಬಗ್ಗದೇ ಇಲ್ಲ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಆ ಗಿಡನ ಆವಾಗಲೇ ಕಿತ್ತು ಬಿಸಾಡ್ಬಿಟ್ಟಿದ್ರೆ ಈ ಸಮಾಜ ಏನೋ ಒಂದು ಚೆನ್ನಾಗಿ ಆಗ್ತಾ ಇತ್ತು ಅಂತ. ಇಲ್ಲಿ ಗಿಡವಾಗಿ ಬಗ್ಗದೆ ಮರವಾಗಿಯೂ ಕೂಡ ಬಗ್ಗದೇ ಇದ್ದಾಗ ಭೀಮನ್ ಅಂತವ್ರು ಬರಬೇಕಾಗತ್ತೆ ಸಂಹಾರ ಮಾಡಲಿಕ್ಕೋಸ್ಕರ. ಸೊ ಹಾಗಾದರೆ ಇಲ್ಲಿ ಯಾರಿಗೆ ಸಂಹಾರ ಮಾಡ್ತಾರೆ, ಸೊ ಅದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಡ್ರ್ಯಾಗನ್ ಮಂಜು ಅವ್ರ ಕಡೆ ಬಂದುಬಿಡ್ತೀನಿ ನಾನು. ಸೊ ಡ್ರ್ಯಾಗನ್ ಮಂಜು ಅವರ ಆ್ಯಕ್ಟಿಂಗ್ ಏನಿದೆ ಗುರುವೇ ಯಪ್ಪ, ಅಲ್ಟಿಮೇಟ್. ಫಸ್ಟು ಅಟೆಂಪ್ಟ್ ಅವರವೆಲ್ಲ ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಿನಿಮಾನ ಮಾತ್ರ. ಇಲ್ಲಿ ಸಲಗಾನ ನೆನಪಿಸ್ತಾ ಇರ್ತಾರೆ ಸ್ವಲ್ಪ ಮಧ್ಯೆ ಬಂದ್ಬಿಟ್ಟು, ಏನು ಗುರು ಸಮಾಚಾರ, ಫಸ್ಟ್ ಕಟಿಂಗ್ ಮಾಡಿಸಲಿ ಅದೇ ಸಮಾಚಾರ ಅಂತಾನೆ. ಇಲ್ಲಿ ಒಂದು ಲವ್ ಸ್ಟೋರಿ ಇದೆ ನಮ್ಮ ಭೀಮನಿಗೆ. ಹಾಗೆಯೇ ಅಲ್ಲಿ ಬರುವಂಥ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ನನ್ನ ಪ್ರಕಾರ ಅವರೇ ಒಂದು ಕತೆ ಮಾಡ್ಬೋದು ಬೇಕಾದರೆ, ಅವ್ರಿಗೋಸ್ಕರನೇ ಗಿರಿಜಾ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಸೊ ಐ ಥಿಂಕ್ ಪ್ರಿಯಾ ಅವರು ಅನ್ಸುತ್ತೆ ಅವರ ಹೆಸರು. ಅಬ್ಬಾ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ರೀ, ಒಬ್ಬೊಬ್ರದ್ದು ಒಂದೊಂದು ಆ್ಯಕ್ಟಿಂಗು ಕೂಡ ಒಂದು ಕೈ ಎತ್ತಿ ಮುಗಿಬೇಕು. ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫಸ್ಟ್ ಹಾಫ್ ಮಾತ್ರ. ಅಲ್ಟಿಮೇಟ್ಲಿ ಸ್ಟೋರಿ ನನ್ನ ಪ್ರಕಾರ ದುನಿಯಾ ವಿಜಯ್ ಸರ್ ಅವರು ವರ್ಷಕ್ಕೊಂದು ಈ ಥರ ಸಿನಿಮಾ ಮಾಡ್ತಾ ಇರ್ಬೇಕು. ಈ ಥರನೇ ಅಂತ ಅಲ್ಲ, ಬಟ್ ಸೋಷಿಯಲ್ ರಿಲೇಟೆಡ್ ಅಥವಾ ಕಮರ್ಷಿಯಲ್ ಆಗು ಈ ಥರ ಸಿನಿಮಾ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಫಿದಾ ಆಗಿಬಿಟ್ಟಿದ್ದೀವಿ. ಒಂದು ಸಿನಿಮಾ, ಈಗ ಯಾವುದೋ ಒಂದು ಸಿನಿಮಾ ತೊಗೊಂಡ್ವಿ, ಅದನ್ನು ನೋಡ್ತೀವಿ, ಪ್ರೇಕ್ಷಕರು ಬಂದು ಚೆನ್ನಾಗಿದೆ ಆವ್ರೇಜ್ ಅಂತಾರೆ, ಓಕೆ ಬ್ಲಾಕ್ ಬಸ್ಟರ್ ಅಂತಲೂ ಅಂತಾರೆ. ಬಟ್ ಈ ಥರ ಸಿನಿಮಾಗಳು ನೋಡಿ 2 ಬರಬೇಕಿತ್ತು ಕಣಲ್ಲ ಮಗ, ಇನ್ನೊಂಚೂರು ಕಂಟಿನ್ಯೂ ಮಾಡಬೇಕಿತ್ತು ಅಂತ ನಮ್ಮ ತಲೆಗೆ ಹಿಂಟು ಬಿಡ್ತಾರಲ್ಲ, ಅದು ಎಕ್ಸ್ಟ್ರಾಡಿನರಿ ಮೈಂಡ್ಸೆಟ್ ಮಾತ್ರ ಅವ್ರದ್ದು. ಜಾಸ್ತಿ ಅವರ ಡೈಲಾಗ್ಸು, ನೀನೇನು ಸಂಸಾರ ಮಾಡ್ತಾ ಇದೆಯೋ, ಸರ್ಕಾರ ನಡೆಸ್ತಾ ಇದೆಯೋ, ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಕಡೆ ಬಂದುಬಿಡ್ತೀನಿ. ಸಿನಿಮಾದ ಕ್ಲೈಮ್ಯಾಕ್ಸ್, ನಾನು ಅದೊಂದು ಲಾಂಗ್ ಹಿಡ್ಕೊಂಡು ಬರ್ತಾರಲ್ಲ ವಿಜಯ್ ಸರ್, ನಾನು ಅಂದ್ಕೊಂಡಿದ್ದೆ ಥಿಯೇಟ್ರ್ ಬ್ಲಾಸ್ಟ್ ಆಗೋಗುತ್ತೆ ಅಂತ. ಸೊ ಹಂಗೆ ಆಯಿತು. ಆ ಬ್ಲಾಸ್ಟ್ ಆಗಲಿಕ್ಕೆ ಒಂದು ಸಾಂಗ್ ಕಾರಣ ಇದೆ. ಸೊ ನನಗೆ ಭಾಳ ಇಷ್ಟ ಸಾಂಗ್. ನನ್ನ ಕಾಲರ್ ಟ್ಯೂನ್ ಕೂಡ ಅದೇ, ಆಡಿ ಬಾ ಮಗನೇ ಭೀಮಾ ನೋಡುವೆ ಕಣಿನ ತುಂಬ ಅಂತ ಹೇಳಿ. ಆ ಸಾಂಗಿಗೂ ಕ್ಲೈಮ್ಯಾಕ್ಸ್ಗೂ ಅಲ್ಟಿಮೇಟ್. ಏನು ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಅಂದರೆ, ಕ್ಲೈಮ್ಯಾಕ್ಸ್ ಆದಮೇಲೆ ನಮಗೂ ಸರ್ಪ್ರೈಸ್ ಕೊಡಬೇಕಂತ ಕಾಯ್ತಾ ಇದ್ರು ಅನಿಸುತ್ತೆ. ಸೊ ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ, ವಿಜಯ್ ಸರ್ ನಿಮಗೋಸ್ಕರ ಒಂದು ಸರ್ಪ್ರೈಸ್ನ ಎತ್ತಿಟ್ಟಿದ್ದಾರೆ, ನೋಡಿ ಆಯಿತಾ. ಕರೆಂಟ್ ಹೋಯ್ತು, ವಿಡಿಯೋ ಮುಗಿಸ್ಬೇಕು. ಸೊ ನಮಸ್ಕಾರ, ಒಳ್ಳೆಯದಾಗಲಿ ಎಲ್ರಿಗೂ. ಜೈ ಭೀಮಾ. ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ.